₹650 ಅಮೌಂಟು. ಬನ್ನಿ ಹೋಗೋಣ. ಡ್ರಾಪ್ ಲೊಕೇಶನ್ ಚಾಮರಾಜಪೇಟೆ. ರೇಟಿಂಗ್ಸ್ ಬಂದು 2700 ಪ್ಲಸ್ 700 ₹3,400 ಆಗಿದೆ. ರೇಟಿಂಗ್ಸ್ ಅಲ್ಲ, ₹4,400. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಲಾಕ್ಸ್. ಟೈಮು 6:33. ಬೆಳಗ್ಗೆನೆ ಇವತ್ತು ಸೆಂಟ್ರಿಂಗ್ ಅವ್ರು ಫೋನ್ ಮಾಡಿದರು. నేను ನೈಟ್ ಹೇಳಿಲ್ಲ, ಇವಾಗ 6 ಗಂಟೆಲಿ ಫೋನ್ ಮಾಡಿಬಿಟ್ಟು ಬಾಡಿಗೆ ಐತೆಪ್ಪ ಅಂದರು. ಇವಾಗ ಎದ್ದು ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಇವಾಗ ಬೆಳಕಾಗ್ತಾಯಿದೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿಂದ ಲಾಗು ಸ್ಟಾರ್ಟ್ ಮಾಡೋ. ಮೊನ್ನೆ ಇಲ್ಲೇ ಒಂದು ಲೋಕಲ್ ಬಾಡಿಗೆ ಐತೆ, ನಾಗದೇವನಹಳ್ಳಿ, ಕೆಂಗೇರಿ ಉಪನಗರ ನಾಗದೇವನಹಳ್ಳಿಯಿಂದ ಇಲ್ಲೇ RR ನಗರ BML 5th ಏಜ್ಗೆ ಡ್ರಾಪ್ ಇರೋದು ಗಟ್ಟಿಗೆರೆ ಅಂತ. ಬನ್ನಿ ಹೋಗೋಣ ಪಿಕಪ್ಗೆ. ಇವಾಗ ಲೋಡಿಂಗ್ ಪಾಯಿಂಟಿಗೆ ಬಂದ ತಕ್ಷಣ ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡವ್ರೆ. ಫಸ್ಟು ಶೀಟ್ಗಳು ಹಾಕ್ತವ್ರೆ. 100 ಶೀಟ್ ಏನೋ ಐತೆ. ಒಂದು ಶೀಟು 14 kg ಏನೋ ಬರುತ್ತೆ. 1400 kg ಆಗುತ್ತೆ 100 ಶೀಟ್ಗೆ. ಆಮೇಲೆ ಸ್ವಲ್ಪ ಸಣ್ಣ ಪೀಸ್ಗಳೆಲ್ಲ ಅವೆ ಅಂತಂದವ್ರೆ, ಅದನ್ನೂ ಹಾಕೋಬೇಕು. ಶೀಟೆಲ್ಲ ಲೋಡಿಂಗ್ ಆಯಿತು. ಆಮೇಲೆ ಇವು ಸಣ್ಣ ಪೀಸ್ಗಳು, ಲಾಪ ಪೀಸ್ಗಳೆಲ್ಲನೂ ಹಾಕ್ತೀವಿ ಅಂದರು. ಗಾಡಿ ಸ್ವಲ್ಪ ಹಿಂದೆ ಹಾಕಿದೆ, ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡ್ರು. ಅದನ್ನೂ ಲೋಡ್ ಮಾಡ್ತಾರೆ. ನೋಡಿ, ಇಷ್ಟು ಲೋಡ್ ಆಗಿದೆ. ಇವಾಗ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಅನ್ಲೋಡ್ ಪಾಯಿಂಟ್ಗೆ ಹೋಗೋಣ ಬನ್ನಿ. ಇವಾಗ ಅಲ್ಲಿಂದ ಸೀದಾ ಅನ್ಲೋಡ್ ಪಾಯಿಂಟಿಗೆ ಬಂದೆ, RR ನಗರಕ್ಕೆ. ಮೊದಲೊಂದು ಸರಿ ಬಂದಿದೆ ಈ ಬಿಲ್ಡಿಂಗ್ ಹತ್ರ, ಅದೇ ಬಿಲ್ಡಿಂಗು. ಇಳಿಸ್ಕೊತವ್ರೆ. ಲಾಪ ಎಲ್ಲ ಅನ್ಲೋಡ್ ಆಯಿತು. ಆಮೇಲೆ ಶೀಟು ಇಳಿಸ್ಕೊತವ್ರೆ. ಡೈರೆಕ್ಟು ಮೇಲ್ಗಡೆ ಕೊಡ್ತವ್ರೆ. ಮೇಲ್ಗಡೆಗೆ ಅನ್ಲೋಡ್ ಮಾಡಬೇಕಾಯ್ತು. ಡೈರೆಕ್ಟ್ ಮೇಲ್ಗಡೆಗೆ ಅನ್ಲೋಡ್ ಮಾಡ್ತೀವಿ ಅಂದರು. ಬೇಗ ಅನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕು ಅಂದರು. ಅನ್ಲೋಡೆಲ್ಲ ಕಂಪ್ಲೀಟ್ ಆಯಿತು. ಮತ್ತೆ ಲೋಡ್ ಮಾಡ್ತವ್ರು. ಇನ್ನೊಂದು ಸ್ವಲ್ಪ ಐಟಮು ಮಾರ್ಕೆಟಿಗೆ ತೊಗೋಬೇಕಂತ ನೆನ್ನೆ ಹೋಗಿದ್ನಲ್ಲ, ನೆನ್ನೆ ಬೆಳಗ್ಗೆ KR ಮಾರ್ಕೆಟು, ತರಕಾರಿ ಮಾರ್ಕೆಟ್ಗೆ, ಅಲ್ಲಿಗೆ ಹಾಕೋಬೇಕಂತೆ. ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಸ್ವಲ್ಪ ಲೋಡ್ ಮಾಡೋರೆ, ಅದನ್ನ KR ಮಾರ್ಕೆಟ್ಗೆ ಹಾಕೋಬೇಕಂತ ಇಷ್ಟು ಹಾಕವ್ರೆ. ಹಂಗೆ ಹೋಯ್ತಾ ಅಂದವೆ. 2 ಇಡ್ಲಿ ತಿನ್ಕೊಂಡು ಸ್ವಲ್ಪ ರೈಸ್ ತಿನ್ಕೊಂಡು KR ಮಾರ್ಕೆಟಿಗೆ ಬಂದೆ. ಅನ್ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡ್ರು. ನೆನ್ನೆ ಬಂದಿದ್ನಲ್ಲ ಅದೇ ಜಾಗಕ್ಕೆ ಅನ್ಲೋಡ್ ಮಾಡ್ತವ್ರೆ. ಇವತ್ತು ರಿವರ್ಸ್ ಬಂದ್ಬಿಟ್ಟೆ, ಒಳಗಡೆ ಸಂಧಿಯಿಂದ ಬರಲಿಲ್ಲ. ಇಲ್ಲಿ ಹತ್ರ ಆಯಿತು. ಫ್ಲೈಓವರ್ ಇಳ್ದೇಟ್ಗೆ ಹಂಗೆ ಲೆಫ್ಟ್ ಕೊಡ್ಕೊಂಡು ಒಳಗಡೆ ಬಂದ್ಬಿಟ್ಟು ಅನ್ಲೋಡ್ ಮಾಡಿಸ್ತಾಯಿದ್ದೀನಿ. ಪೊಲೀಸ್ ಸ್ಟೇಷನ್, KR ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಹತ್ರನೇ ಅನ್ಲೋಡ್ ಮಾಡಿಸ್ತಾ ಇರೋದು. ಗಾಡಿ ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಹಾಕ್ಬಿಟ್ಟಿದ್ದೀನಿ. ಅನ್ಲೋಡ್ ಮಾಡ್ತವ್ರೆ. ಗೈಸ್, ಅನ್ಲೋಡ್ ಮಾಡ್ಕೊಂಡು ಬಂದೆ. ಇವಾಗ ಈಚೆಗೆ ಮಾರ್ಕೆಟಿಂದ ಈಚೆ ಬರ್ತಾಯಿದ್ದೀನಿ. ನೋಡೋಣ ಬನ್ನಿ, ಇಲ್ಲೆಲ್ಲ ಸೈಡ್ಗೆ ಹಾಕೋಣ. ಸೈಡ್ಗೆ ಹಾಕೊಂಡು ಡ್ಯೂಟಿ ಆನ್ ಮಾಡೋಣ ಬನ್ನಿ. ಸ್ನೇಹಿತರೆ, ಟೈಮು 10:14. ಇವಾಗ ಒಂದು ಆರ್ಡ್ರು ಬಂದಿದೆ. ಪಿಕಪ್ಪು 1.1 ಕಿಲೋಮೀಟರ್ ಇದೆ. ಕಲಸಿಪಳ್ಳಿಯ ಪಿಕಪ್ ಇರೋದು. ಮಾರ್ಕೆಟ್ ಹತ್ರ, ತರಕಾರಿ ಮಾರ್ಕೆಟ್ ಹತ್ರ ಈಚೆ ಕಡೆ ಇರಬೇಕು. ₹647 ಬಂದಿದೆ. ಬಸವೇಶ್ವರ ನಗರಕ್ಕೆ 9ರಿಂದ 10 ಕಿಲೋಮೀಟ್ರ್ ಆಗುತ್ತೆ ಡ್ರಾಪು. ಬನ್ನಿ ಇವಾಗ ಪಿಕಪ್ ಹೋಗೋಣ, ಲೋಡ್ ಮಾಡ್ಕೊಂಡು ಹೋಗೋಣ. ಲೋಡಿಂಗ್ ಪಾಯಿಂಟಿಗೆ ಬಂದು ಲೋಡಿಂಗು ಸ್ಟಾರ್ಟು ಮಾಡ್ಕೊಂಡ್ರು. ತರಕಾರಿ ಎಲ್ಲ ಲೋಡ್ ಮಾಡ್ತವ್ರೆ ನೋಡಿ. ಇಲ್ಲೊಂದು ಸ್ವಲ್ಪ ಐತೆ, ಆ ಕಡೆ ಒಂದು ಸ್ವಲ್ಪ ಆಗೋರೆ ಪಕ್ಕದಲ್ಲಿ. ಅದು ಎಲ್ಲ ಲೋಡಿಂಗ್ ಆಯಿತು. ಆಮೇಲೆ ಇಲ್ಲೇ ಟೊಮೊಟೊ ಐತೆ ಅಂದರು, ಟೊಮೊಟೊ ಲೋಡ್ ಮಾಡ್ತಾರೆ ಇವಾಗ. ಅಲ್ಲಿಂದ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಮಾರ್ಕೆಟಿಂದ ಬಸವೇಶ್ವರ ನಗರಕ್ಕೆ ಹೋಗ್ತಾ ಇರೋದು. 8.5 ಕಿಲೋಮೀಟ್ರ್ ಏನೋ ಐತೆ. ಬನ್ನಿ ಹೋಗೋಣ. ಅಲ್ಲಿಂದ ಡೈರೆಕ್ಟು ಅನ್ಲೋಡ್ ಪಾಯಿಂಟ್ ಹತ್ರ ಬಂದೆ. ಅನ್ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡವ್ರೆ. ತರಕಾರಿ ಅಂಗಡಿ ಇದು ಇದೆ ನೋಡಿ. ತರಕಾರಿ ಅಂಗಡಿಗೆ ಹಾಕೊಬಂದಿರೋದು ಈಗ ಐಟಮು, ಮಾರ್ಕೆಟಿಂದ ತರಕಾರಿ ಅಂಗಡಿಗೆ. ಸ್ನೇಹಿತರೆ, ಇವಾಗ ಒಂದು ಆರ್ಡ್ರು ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. 1.1 ಕಿಲೋಮೀಟರ್ ಇದೆ. ₹657. ಡ್ರಾಪ್ ಇರೋದು ಚಾಮರಾಜಪೇಟೆ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಪಿಕಪ್ ಲೊಕೇಶನ್ಗೆ ಬಂದೆ. ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡ್ರು. ನಾನೆಲ್ಲ ಆಚೆ ಇರುವಷ್ಟೇ ಏನೋ ಹಾಕೋದು ಅಂತ ಅಂದ್ಕೊಂಡೆ. ನೋಡಿದ್ರೆ ಇನ್ನೂ ಒಳಗಡೆನೂ ಐತೆ ಅಂದರು. ಈಚೆ ಹಾಕ್ತಾಯಿದ್ರು ಫಸ್ಟು. ಆಮೇಲೆ ನೋಡಿದ್ರೆ ಒಳಗಡೆಯಿಂದನೂ ತಗೊಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಚೆ ಕಡೆ ಎಲ್ಲ ಖಾಲಿ ಆದಮೇಲೆ ನೋಡಿ, ಇನ್ನೂ ತತ್ತಾನೆ ಅವರೇ. ಆಚೆ ಕಡೆ ಇರುವೆಲ್ಲ ಖಾಲಿ ಆದಮೇಲೆ ಒಳಗಡೆಯಿಂದ 6.7 ತೋರಿಸ್ತಾ ಇದೆ. ಒಂದು ರೂಟಲ್ಲಿ 27 ನಿಮಿಷ, ಇನ್ನೊಂದು ರೂಟು 7.6 29 ನಿಮಿಷ, 9.1 37 ನಿಮಿಷ. ಹಿಂಗೆ ಕಮ್ಮಿ ತೋರಿಸ್ತಾ ಇದೆ ಟ್ರಾಫಿಕ್ಕು. 6.7 600 ಚಿಲ್ಲರೆ ಅಮೌಂಟು.
6 ಕಿಲೋಮೀಟ್ರು 650 ರೂಪಾಯಿ ಅಮೌಂಟು. ಬನ್ನಿ ಹೋಗೋಣ. ಡ್ರಾಪ್ ಲೊಕೇಶನ್ ಚಾಮರಾಜಪೇಟೆ. ಅನ್ಲೋಡ್ ಪಾಯಿಂಟಿಗೆ ಬಂದೆ. ಅನ್ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡ್ರು. ಚಾಮರಾಜಪೇಟೆಗೆ ಬಂದಿದ್ದೀನಿ, ಇಳಿಸ್ಕೊತವ್ರೆ ನೋಡಿ. ಅನ್ಲೋಡೆಲ್ಲ ಇನ್ನೇನು ಕಂಪ್ಲೀಟ್ ಆಯ್ತಾ ಬಂತು. ಟ್ರಿಪ್ ಕ್ಲೋಸ್ ಮಾಡೋಣ, ಯಾವ್ದಾರ ಡ್ಯೂಟಿ ಬರುತ್ತಾ ನೋಡೋಣ ಬನ್ನಿ. ಅನ್ಲೋಡೆಲ್ಲ ಕಂಪ್ಲೀಟ್ ಆಯ್ತು. ಇವಾಗ ಅಮೌಂಟ್ ಇಸ್ಕೊಳ್ಳೋಣ. ಸ್ನೇಹಿತರೆ, ಟೈಮ್ 1:31. ಒಂದು ಆರ್ಡ್ರು ಬಂದಿದೆ, ಅನ್ಲೋಡ್ ಆಗ್ತಾ ಇದ್ದಂಗೆ. ಪಿಕಪ್ 1.4 ಇದೆ. ಡ್ರಾಪ್ ಇರೋದು ಹಾರೋಹಳ್ಳಿ. 1870 ರೂಪಾಯಿ ಬಂದಿದೆ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 48 ಕಿಲೋಮೀಟ್ರು 1 ಅವರ್ 40 ನಿಮಿಷ ತೋರಿಸ್ತೈತೆ. ಬನ್ನಿ ಹೋಗೋಣ. ಡ್ರಾಪ್ ಲೊಕೇಶನ್ ಇರೋದು ಹಾರೋಹಳ್ಳಿಯಿಂದ ಒಂದು ಸ್ವಲ್ಪ ಮುಂದೆ. ಬನ್ನಿ ಹೋಗೋಣ. ಲೋಡಿಂಗ್ ಮಾಡ್ಬೇಕಾದ್ರೆ ನಾನು ಇರಲಿಲ್ಲ, ಒಂಚೂರು ವಾಶ್ರೂಮ್ಗೆ ಹೋಗಿದೆ. ಲೋಡಿಂಗ್ ಎಲ್ಲ ಆಗಿತ್ತು ನಾನು ಬರೋಷ್ಟಲ್ಲಿ. ಮೂಟೆಗಳೇನು ಹಾಕವ್ರೆ, ಅನ್ಲೋಡ್ ಪಾಯಿಂಟಲ್ಲಿ ತೋರಿಸ್ತೀನಿ ಬನ್ನಿ. ಹಾಕವ್ರೆ ಒಂದು 30-40 ಮೂಟೆನ ಎಕ್ಸ್ಟ್ರಾ ಹಾಕವ್ರೆ. 37 ಬ್ಯಾಗ್ ಹಾಕವ್ರೆ. 1237 kg. ಬನ್ನಿ ಹೋಗೋಣ. ಹಂಗೆ ಹೋಗ್ತಾ ಅಲ್ಲೇ ಸ್ಯಾಟ್ಲೈಟ್ ಹತ್ರ ಡೀಸೆಲ್ ಹಾಕ್ಸ್ಕೊಂಡೆ 1500 ರೂಪಾಯಿಗೆ. ಅನ್ಲೋಡ್ ಪಾಯಿಂಟಿಗೆ ಬಂದೆ, ಹಾರೋಹಳ್ಳಿಗೆ. ಅನ್ಲೋಡು ಮಾಡ್ತವ್ರೆ. 26 ಬ್ಯಾಗೇನೋ ಐತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಎಲ್ಲ 55 kg ಅನಿಸುತ್ತೆ. 26 ಬ್ಯಾಗ್ ಐತೆ. ಅನ್ಲೋಡ್ ಮಾಡ್ತವ್ರೆ ನೋಡಿ. ನಿಧಾನಕ್ಕೆ ಆಟ ಆಡ್ಕೊಂಡು ಅನ್ಲೋಡ್ ಮಾಡ್ತವ್ರೆ. ಅನ್ಲೋಡ್ ಮಾಡೋದು ಬೇಡವೋ ಅಂತ. ವೆಯ್ಟ್ ಐತೆ 50 kg ಬರ್ತಾವೆ ಒಂದೊಂದು ಮೂಟೆ. ಅನ್ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯ್ತಾ ಬಂತು. ಸ್ನೇಹಿತರೆ, ಟೈಮು 3:51. ಅನ್ಲೋಡ್ ಕಂಪ್ಲೀಟ್ ಆಗಿದೆ ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಇವಾಗ ಇಲ್ಲಿಗೆ 90 ಕಿಲೋಮೀಟ್ರ್ ಓಡಿದೆ. ಅರ್ನಿಂಗ್ಸ್ ಬಂದು 2700 ಪ್ಲಸ್ 700 3400 ರೂಪಾಯಿ ಆಗಿದೆ. ಅರ್ನಿಂಗ್ಸ್ ಅಲ್ಲ, 4400 ರೂಪಾಯಿ. ಸೆಂಟ್ರಿಂಗ್ದು 1400, ಹೋಲ್ಟರಲ್ಲಿ 2700 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಟೋಟಲು 4400 ರೂಪಾಯಿ ಆಗಿದೆ ಅರ್ನಿಂಗ್ಸು. 91 ಕಿಲೋಮೀಟ್ರ್ ಓಡಿದೆ ಟೋಟಲು ಬೆಳಗ್ಗೆಯಿಂದ. 90 ಒಂದು 700 ರೂಪಾಯಿ ಡೀಸಲ್ಲು, 4400, 200 ರೂಪಾಯಿ ಖರ್ಚು. 900 ರೂಪಾಯಿ ಹೋದರೆ ಉಳಿದಿದ್ದು 3500. ಅದಕ್ಕೆ ಇಲ್ಲಿ ಇವತ್ತಿನ ಡ್ಯೂಟಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಆರ್ಡ್ರು ಬಂದಿತ್ತು ಮಾದೇವಪುರಕ್ಕೆ, ನಾನು ಎತ್ಕೊಂಡಿಲ್ಲ, ಬೇರೆಯವ್ರು ಎತ್ಕೊಂಡ್ರು. ಇವಾಗ ಸದ್ಯಕ್ಕೆ ಊರಿಗೆ ಹೋಗ್ತಾಯಿದ್ದೀನಿ. ಇಲ್ಲಿಂದ ಬರೀ 30 ಕಿಲೋಮೀಟ್ರ್ ಆಗುತ್ತೆ ಶಾರ್ಟ್ ಕಟ್ಟಲ್ಲಿ ಹೋದರೆ ನಮ್ಮ ಮನೆ ಹತ್ರಕ್ಕೆ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ಸೋಮವಾರ ಬರೋಣ.